ಹಾಯ್, ದಿಸ್ ಇಸ್ ಆಲ್ಟನ್. ಆ್ಯಕ್ಚುಲಿ ನಾನು ಇವತ್ತು ನೀವು ಶೇರನ್ನು ಬೈ ಮಾಡೋಕ್ಕೆ ಮುಂಚೆ ಏನನ್ನು ನೋಡಬೇಕು ಅಂತ ನಾನು ತಿಳಿಸ್ತೇನೆ. ನೀವು ಯಾವುದೇ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಅದರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ತಿಳ್ಕೊಬೇಕು. ನೀವು ಮಾರ್ಕೆಟ್ ಕ್ಯಾಪ್ ಆ್ಯಕ್ಚುಲಿ ಬೇಸಿಕಲಿ ಲೈಕ್ 500 crores ಆರ್ 1000 crores ಮೇಲಿದ್ದರೆ ಬೆಸ್ಟ್. ಯಾಕಂದರೆ ಲಿಕ್ವಿಡಿಟಿ ಇಶ್ಯೂ ಏನಾದರೂ ಇದ್ದರೆ ಸಾಲ್ವ್ ಆಗುತ್ತೆ. ಮತ್ತು ಆ ಶೇರ್ ಯಾವುದೋ ಒಂದು ಬೈ ಮಾಡಬೇಕಂತ ಇದ್ದರೆ ನೀವು ಅದರಲ್ಲಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಇದ್ದರೆ ಬೆಸ್ಟ್. ಯಾಕಂದರೆ ನೀವು ಯಾವುದೇ ಒಂದು ಶೇರ್ ಬೈ ಮಾಡಬೇಕಂತ ಇದ್ದರೆ ಅದರ ಫುಲ್ ರಿಸರ್ಚ್ ನೀವು ಮಾಡೋಕ್ಕೆ ನಿಮ್ಮ ಹತ್ರ ಸಾಧ್ಯ ಇರುವುದಿಲ್ಲ, ಇಲ್ಲ ಯಾವುದೋ ಒಂದು ನೀವು ನಿಮಗೆ ಗೊತ್ತಿರುವುದಿಲ್ಲ. ಸೊ ಅವರು ಇನ್ವೆಸ್ಟ್ ಮಾಡುವಾಗ ಅವರು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ. ಮತ್ತು ಅದು ಮಾಡೋಕ್ಕೆ ಮುಂಚೆ ಅವರು ಪ್ರಾಪರಾಗಿ ರಿಸರ್ಚ್ ಮಾಡ್ತಾರೆ. ಸೊ ಅವರಿದ್ದರೆ ನಿಮ್ಮದು ಒಂದು ಇನ್ವೆಸ್ಟ್ಮೆಂಟ್ ನೀವು ಮಾಡೋದು ಅದು ಯಾವುದೋ ಒಂದು ರಿಸ್ಕ್ ನೀವು ಒಬ್ಬರೇ ತೊಗೊಂಡು ಕ್ಯಾರಿ ಮಾಡಲ್ಲ, ಅವರು ಜೊತೆಗೆ ಇರ್ತಾರೆ. ಸೊ ಅವರು ಇದ್ದಾರೆ ಅಂತ ನೀವು ಹಾಕಬೇಕಂತ ನಾನು ಹೇಳ್ತಾ ಇಲ್ಲ, ಅವರು ರಿಸರ್ಚ್ ಮಾಡಿರ್ತಾರೆ. ಸೊ ನಿಮ್ಮಲ್ಲಿ ಆಗಿರೋದಿಲ್ಲ. ಸೊ ಅದಕ್ಕೆ ನೀವು ಅವರಿದ್ದರೆ ಬೆಸ್ಟ್. ಮತ್ತು ನಿಮ್ಮ ಕಂಪನಿ ನೀವು ಯಾವುದೇ ಸ್ಟಾಕಲ್ಲಿ ನೀವು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಆ ಕಂಪನಿ ಏನು ಮಾಡುತ್ತೆ ಮತ್ತು ಒಂದು ಸ್ಕೂಲ್ ಹುಡುಗನಿಗೆ ನೀವು ಎಕ್ಸ್ಪ್ಲೇನ್ ಮಾಡೋ ಥರ ಇರಬೇಕು. ಅದು ನಿಮ್ಮಲ್ಲಿ ಆಗ್ತಾ ಇಲ್ಲ, ಕಂಪನಿ ಏನು ಮಾಡ್ತಾ ಇದೆ ನಿಮಗೆ ಗೊತ್ತಿಲ್ಲ ಅಂದರೆ ಅಂಥ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಾರ್ದು. ಅದು ಬೇಸಿಕ್ ಅದು. ಮತ್ತು ಲೈಕ್ ನೀವು ಆ ಕಂಪನಿದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಬೇಕು. ಎವ್ರಿ 5 years 10 yearsದು ಸ್ಟೇಟ್ಮೆಂಟ್ಸ್, ಆ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಿದೆ, ರೆವೆನ್ಯೂ ಯಾವ ಥರ ಗ್ರೋತ್ ಆಗಿದೆ, ಪ್ರಾಫಿಟ್ಸ್ ಎಲ್ಲ ಕ್ವಾರ್ಟರ್ಲಿ ಆಗಲಿ ಆ್ಯನ್ಯುವಲಿ ಗ್ರೋತ್ ಹೆಂಗೆ ಆಗಿದೆ, ಮತ್ತು ನೆಟ್ವರ್ತ್ ಎಲ್ಲ ಎಷ್ಟಿದೆ, ಇನ್ಕ್ರೀಸ್ ಆಗ್ತಾ ಇದೆಯಾ, ಇದೆಲ್ಲ ನಾಲೆಜ್ ನಿಮಗೆ ಇರಬೇಕು. ಆ ಕಂಪನಿ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು. ಯಾಕಂದರೆ ನಿಮ್ಮ ಹಾರ್ಡ್ ಆ್ಯಂಡ್ ಮನಿ ನೀವು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಕಂಪನಿದು ಎಲ್ಲದು ಇನ್ ಆ್ಯಂಡ್ ಔಟ್ ನಿಮಗೆ ಗೊತ್ತಿರಬೇಕು. ಮತ್ತು ರೆವೆನ್ಯೂ ಗ್ರೋತ್, ಬೇಸಿಕಲಿ ಕಂಪನಿದು ರೆವೆನ್ಯೂ ಗ್ರೋತ್ ಇನ್ಕ್ರೀಸ್ ಆಗ್ತಾ ಇರಬೇಕು. ರೆವೆನ್ಯೂ ಅಂದರೆ ಜಸ್ಟ್ ಸೇಲ್ಸ್, ಕಂಪನಿ ಎಷ್ಟು ಸೇಲನ್ನು ಮಾಡಿದೆ, ಪ್ರಾಡಕ್ಟನ್ನು ಸೇಲ್ ಮಾಡಿದೆ ಅಥವಾ ಅಷ್ಟು ಆರ್ಡ್ರ್ ಬಂದು ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ, ಅದನ್ನೇ ರೆವೆನ್ಯೂ ಅಂತ ಕರಿತೀವಿ. ಅದು ಇನ್ಕ್ರೀಸ್ ಆಗಲೇಬೇಕು ಇಯರ್ ಟು ಇಯರ್, ಆಗಿದ್ರೇ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಆ ಥರ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಕೆಲವು ಕಂಪನಿ ಇನ್ವೆಸ್ಟ್ ಮಾಡುತ್ತೆ ಮತ್ತು ಏನೋ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ, ಆವಾಗ ಕ್ವಾರ್ಟರ್ಲಿ ಲಾಸ್ ಕೂಡ ಆಗುತ್ತೆ. ಆದರೆ ಓವರಾಲ್ ಅದು ಗ್ರೋ ಆಗ್ತಾ ಇರಬೇಕು. ಎಲ್ಲೇ 1-2 ಕಡೆ ಲಾಸ್ ಆಗ್ತಾ ಇದೆ ಅಂತ ಅದು ಬಿಡೋದಲ್ಲ. ಮತ್ತು ನ್ಯೂಸ್ ಟಿಪ್ಸ್ ತೊಗೊಂಡು ಬೈ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪೆನ್ನಿ ಸ್ಟಾಕ್ಸ್ ಬೈ ಮಾಡಿಬಿಡಿ.